ಜೆಡಿಎಸ್ ಅವರು ಸರ್ ನಿನ್ನೆ ನೀವು ಮಾತಾಡಿದಕ್ಕೆ ಜೆಡಿಎಸ್ ಅವರು ಕೂಡ ಟ್ವೀಟ್ ಮಾಡ್ತಿದ್ದಾರೆ ಸರ್. ಸೊ ನಿಮ್ಗೆ ಶಾಸಕರ ಬಲವನ್ನು ಇಟ್ಕೋಬೇಕು, ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ, ನಮ್ಮನ್ನ ಒಂದಷ್ಟು ಜನ ಕರ್ಕೊಂಡ್ಬಿಟ್ರೆ ನಮ್ಮ ಪಕ್ಷ ಇಲ್ಲ ಅನ್ನೋ. ಅವ್ರು ಯಾಕೆ ಗಾಬರಿ ಪಡ್ತಾ ಇರೋದು? ಬಹಳ ದೊಡ್ಡ ಪಾರ್ಟಿ ಅವ್ರದ್ದು ಬರೀ ಅವರಲ್ಲ, ಅವ್ರು ಎರಡು ಪಾರ್ಟಿನೂ ಸೇರಿ ಒಟ್ಟಿಗೆ ಇದಾರಲ್ಲ, ಮತ್ತೆ ಅವ್ರು ಯಾಕೆ ಗಾಬರಿ ಮಾಡ್ಕೊಳ್ತಾರೆ? ಯಾರು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು, ಅವರು ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ಜನ ಬರೋರು, ಕಾರ್ಯಕರ್ತರು, MLAಗಳು ಎಲ್ಲ ಮುಚ್ಚಾಗಿ ನಮ್ಮ ಜೊತೆ ಸೇರ್ಕೋಬೇಕು ಅಂತ ಕೆಲವರು ಆಸೆ ಪಡ್ತಾ ಇದ್ದಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ನಾವು ನೋಡ್ತೀವಿ. ಕರಾವಳಿಗರ ಕಣ್ಣಲ್ಲಿ ರಕ್ತ ಜೆಡಿಎಸ್ ಅವರು ಸರ್ ನಿನ್ನೆ ನೀವು ಮಾತಾಡಿದಕ್ಕೆ ಜೆಡಿಎಸ್ ಅವರು ಕೂಡ ಟ್ವೀಟ್ ಮಾಡ್ತಿದ್ದಾರೆ ಸರ್. ಸೊ ನಿಮ್ಗೆ ಶಾಸಕರ ಬಲವನ್ನು ಇಟ್ಕೋಬೇಕು, ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ, ನಮ್ಮನ್ನ ಒಂದಷ್ಟು ಜನ ಕರ್ಕೊಂಡ್ಬಿಟ್ರೆ ನಮ್ಮ ಪಕ್ಷ ಇಲ್ಲ ಅನ್ನೋ. ಅವ್ರು ಯಾಕೆ ಗಾಬರಿ ಪಡ್ತಾ ಇರೋದು? ಬಹಳ ದೊಡ್ಡ ಪಾರ್ಟಿ ಅವ್ರದ್ದು ಬರೀ ಅವರಲ್ಲ, ಅವ್ರು ಎರಡು ಪಾರ್ಟಿನೂ ಸೇರಿ ಒಟ್ಟಿಗೆ ಇದಾರಲ್ಲ, ಮತ್ತೆ ಅವ್ರು ಯಾಕೆ ಗಾಬರಿ ಮಾಡ್ಕೊಳ್ತಾರೆ? ಯಾರು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು, ಅವರು ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ಜನ ಬರೋರು, ಕಾರ್ಯಕರ್ತರು, MLAಗಳು ಎಲ್ಲ ಮುಚ್ಚಾಗಿ ನಮ್ಮ ಜೊತೆ ಸೇರ್ಕೋಬೇಕು ಅಂತ ಕೆಲವರು ಆಸೆ ಪಡ್ತಾ ಇದ್ದಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ನಾವು ನೋಡ್ತೀವಿ. ಕರಾವಳಿಗರ ಕಣ್ಣಲ್ಲಿ ರಕ್ತ